ನಮಸ್ಕಾರ ವೀಕ್ಷಕರೇ, ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ಶ್ರೀ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನದ ಅಂಗಣದಲ್ಲಿದ್ದೇವೆ. ಬನ್ನಿ ವೀಕ್ಷಕರೇ, ಈ ದೇವಸ್ಥಾನದ ಇತಿಹಾಸ ಮತ್ತು ದೇವಳದ ಬಗ್ಗೆ ಹಲವು ಮಾಹಿತಿಗಳನ್ನು ಇಲ್ಲಿನವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಈ ಕ್ಷೇತ್ರ 1000 ವರ್ಷಗಳಿಂದ ಹಿಂದಿನಿಂದ ಇರುವಂಥ ಇತಿಹಾಸ ಇರುವಂಥ ಒಂದು ಕ್ಷೇತ್ರ. ಹರಿಹರರ ಸಂಗಮ ಕ್ಷೇತ್ರವಾಗಿರುವಂಥ ಈ ಕ್ಷೇತ್ರ ಧನ್ವಂತರಿ ಕ್ಷೇತ್ರವಾಗಿ ಕರೆಯಲ್ಪಡ್ತದೆ. ಬಹಳ ವರ್ಷಗಳ ಹಿಂದಿನಿಂದಲೂ ಈ ಕ್ಷೇತ್ರವು ಸೀಮೆ ದೇವಸ್ಥಾನವಾಗಿ ಗುರುತಿಸಲ್ಪಟ್ಟಂಥ ಒಂದು ದೇವಸ್ಥಾನ. ಇದಕ್ಕೆ ಸುಮಾರು ಗ್ರಾಮಗಳು ಅಳವಡಿಕೆ ಇದಕ್ಕೆ ಸಂಬಂಧಪಟ್ಟಿರ್ತದೆ. ಕಾಲಕ್ರಮದಲ್ಲಿ ನಮಗೂ ಎಲ್ಲ ಗ್ರಾಮಗಳ ಪರಿಚಯ ನಮಗೂ ಗೊತ್ತಿಲ್ಲ. ಆರಿಗೆ ಎಲ್ಲ ಕೇಳಿಕೊಂಡು ಇದರ ಪಕ್ಕದಲ್ಲಿರುವಂಥ ಎಲ್ಲ ಗ್ರಾಮಗಳಿಂದಲೂ ಭಕ್ತರು ಬಂದು ಅಲ್ಲಿ ಅವರಿಗೆ ಪ್ರಶ್ನೆಯಲ್ಲಿ ಕಂಡು ಬಂದ ಪ್ರಕಾರ ದೇವರ ಸೇವೆ ಮಾಡಿಕೊಂಡೆಲ್ಲ ಹೋಗುವಂಥ ಕ್ಷೇತ್ರ ಈ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವರ ಕ್ಷೇತ್ರ, ಧನ್ವಂತರಿ ಕ್ಷೇತ್ರ. ಇದು ಬಹಳ ಕಾರಣಿಕವಾದ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಆರೋಗ್ಯದ ಬಗ್ಗೆ ಒಂದು ಪ್ರಾರ್ಥನೆ ಮಾಡಿದರೆ ಆ ಸೂಚಿತವಾದಂಥ ಅನಾರೋಗ್ಯ ಪರಿಹಾರವಾಗಿ ಆರೋಗ್ಯವನ್ನು ಕೊಡುವಂಥ ಪುಣ್ಯ ಒಂದು ಸ್ಥಳ ಇದು. ಇಲ್ಲಿ ವೈದ್ಯನಾಥನು ವೈದ್ಯನಿಗೆ ನಾಥನಾಗಿ ಮೆರೆಯುವಂಥ ಜಾಗೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಏಕೈಕವಾಗಿರುವಂಥ ಒಂದು ಕ್ಷೇತ್ರ ಧನ್ವಂತರಿ ಕ್ಷೇತ್ರ, ವೈದ್ಯನಾಥನ ಕ್ಷೇತ್ರ. ಹಾಗೆ ಮಂಗಳೂರು ಪಕ್ಕದಲ್ಲಿ ವೈದ್ಯನಾಥ ಅಂತ ಹೇಳಿದ್ರೆ ದೈವವಾಗಿರುತ್ತೆ. ಆದರೆ ಇಲ್ಲಿ ಇರುವಂಥದ್ದು ದೇವರು, ಹಾಗೆಯೇ ಇಡೀ ಸೀಮೆಗೆ ಸಂಬಂಧಪಟ್ಟಂಥ ಒಂದು ದೇವರಾಗಿದ್ದಾರೆ. ಹಾಗೆ ಇಲ್ಲಿ ಉತ್ಸವಗಳೆಲ್ಲ ಹರಿಹರರಿಗೆ, ವೈದ್ಯನಾಥ ಮತ್ತು ವಿಷ್ಣುಮೂರ್ತಿ ದೇವರಿಗೆ ಎಷ್ಟೋ ಹಿಂದಿನಿಂದ ಬಂದಂತಹ ಒಂದು ಜೊತೆಯಾಗಿ ನಡೆಯುವಂಥ ಒಂದು ಕ್ಷೇತ್ರ ಇದು. ಇಲ್ಲಿ ಆರೋಗ್ಯದ ಬಗ್ಗೆ ಸಮಸ್ಯೆ ಬಂದರೆ ಪ್ರಾರಂಭದಲ್ಲಿ ದೇವರಿಗೆ ಬಾವಿಯಲ್ಲಿ ನೀರು ಎಳೆಯುವಂಥ ಒಂದು ಹುರಿಯಗ್ಗ, ಹಾಗೆ ಅದರ ಒಟ್ಟಿಗೆ ಒಂದು ತಂಬಿಗೆಯನ್ನು ಕೊಟ್ಟರೆ ಅದು ಆ ಆರೋಗ್ಯಕವಾಗಿ ಇರುವಂತಹ ಒಂದು ಗುಣವಾಗುವಂಥ ಒಂದು ಸೇವೆ ಅಂತೇಳಿ ಇಲ್ಲಿ ಪ್ರತೀತಿಯೂ ಇದೆ. ಹಾಗೆ ಅದನ್ನು ಮೊದಲಿಂದಲೂ ಅಳವಡಿಸಿಕೊಂಡಿದ್ದಾರೆ. ಈ ಕ್ಷೇತ್ರದಲ್ಲಿ ಪ್ರಧಾನವಾಗಿ ವೈದ್ಯನಾಥ, ಹಾಗೆಯೇ ಸುತ್ತುಗಡೆ ಗಣಪತಿ, ಉಳ್ಳಾಲ್ತಿ ಅಮ್ಮನವರು, ಹಾಗೆಯೇ ಹೊರಗಡೆಯಿಂದ ಶಾಸ್ತಾರ, ವಿಷ್ಣುಮೂರ್ತಿ ದೇವರು, ನೀಲಕಂಠ, ಸರೋವರದ ಮಧ್ಯದಲ್ಲಿ ನೀಲಕಂಠ, ಅಣ್ಣಪ್ಪ ದೈವ, ನಾಗಸನ್ನಿಧಿ, ದೈವಗಳ ದೈವಗಳೆಲ್ಲ ಸಾನ್ನಿಧ್ಯ ಇಲ್ಲಿದೆ. ಹಾಗೆಯೇ ವಿಷ್ಣುಮೂರ್ತಿ ದೇವರಿಗೂ ಸುತ್ತುಬೋಳಿಯಿಂದ ಹೊರಗಿನ ಅಂಗಣದಲ್ಲಿ ಪ್ರತ್ಯೇಕವಾದ ಗರ್ಭಗುಡಿ ಮತ್ತು ನಮಸ್ಕಾರ ಮಂಟಪವು ಇಲ್ಲಿದೆ. ಹಾಗೆಯೇ ನೀಲಕಂಠ ದೇವರಲ್ಲಿ ಪುಷ್ಕರಣಿಯ ಮಧ್ಯದಲ್ಲಿರುವಂಥ ನೀಲಕಂಠ ದೇವರಿಗೆ ಮಾಡಲಿಕ್ಕಿಲ್ಲ. ಹಿಂದಿನ ದಿನದಿಂದಲೂ ಅದು ಮಳೆ ಹಾಗೆ ಬಿಸಿಲು ಎಲ್ಲದಕ್ಕೂ ಮೈ ಒಡ್ಡಿಕೊಂಡಿರುವಂತಹ ದೇವರು ನೀಲಕಂಠ ದೇವರು. ನೀಲಕಂಠ ದೇವ ಸಾನ್ನಿಧ್ಯದ ಸುತ್ತ ಇರುವಂತಹ ಪುಷ್ಕರಣಿ ಬಹಳ ವಿಶೇಷವಾದಂತಹ ಒಂದು ಔಷಧಿಯ ಗುಣ ಇರುವಂಥ ತೀರ್ಥದಿಂದ ಕೂಡಿದ್ದಾಗಿದೆ. ಆ ತೀರ್ಥವನ್ನು ಔಷಧಿ ರೂಪದಲ್ಲಿ ಸ್ವೀಕರಿಸಿದರೆ ಎಲ್ಲ ರೋಗಗಳು ಪರಿಹಾರ ಆಗುತ್ತದೆ ಎನ್ನುವಂಥ ನಂಬಿಕೆಯಿಂದ ಅಂತೂ ಇತ್ತೀಚಿನ ಒಂದು 2 ವರ್ಷಗಳಿಂದ ಎಷ್ಟೋ ಜನರು ಬಂದು ಅದನ್ನು ತೀರ್ಥ ಸ್ವೀಕಾರ ಮಾಡಿಕೊಂಡು ಆರೋಗ್ಯವಂತರಾದಂತಹ ಉದಾಹರಣೆಗಳು ಇಲ್ಲಿ ಕ್ಷೇತ್ರದಲ್ಲಿ ಎಷ್ಟು ಬೇಕಾದಿದೆ. ಪಕ್ಕದಲ್ಲಿ ಇನ್ನೂ ಅಂದರೆ ಇಷ್ಟ ತನಕ ಆ ದೊಡ್ಡ ಪುಷ್ಕರಣಿಯಲ್ಲೆಲ್ಲೂ ಸ್ನಾನ ಮಾಡ್ತಾಯಿದ್ರು. ಇನ್ನು ಮುಂದಕ್ಕೆ ಆ ಪುಷ್ಕರಣಿಯಲ್ಲಿ ಯಾರು ಸ್ನಾನ ಮಾಡಲಿಕ್ಕಿಲ್ಲ, ಅದು ತೀರ್ಥವನ್ನಾಗಿ ಉಪಯೋಗ ಮಾಡುವ ಕಾರಣ ಅರ್ಚಕರಿಗೆ, ತಂತ್ರಿವರ್ಗಕ್ಕೆ ಎಲ್ಲರಿಗೂ ಸ್ನಾನ ಮಾಡಲಿಕ್ಕೆ ಬೇಕಾಗಿ ನೂತನವಾದ ಪುಷ್ಕರಣಿಯನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ನಿರ್ಮಾಣ ಹಂತದಲ್ಲಿದೆ. ಕ್ಷೇತ್ರದ ಒಂದು ಧ್ವಜಸ್ತಂಭ, ನೂತನ ಧ್ವಜಸ್ತಂಭ ನಾವು ತಯಾರು ಮಾಡ್ತಾ ಇದ್ದೇವೆ. ಮೊದಲು 1547ನೇ ಇಸವಿಯ ಸಂದರ್ಭದಲ್ಲಿ ದೇವು ಎನ್ನುವ ನೂತನವಾಗಿ ಧ್ವಜಸ್ತಂಭವನ್ನು ಪ್ರತಿಷ್ಠಾಪನೆ ಮಾಡಿದ್ದರು. ಅದರ ಶಿಲಾಶಾಸನ ನಮ್ಮ ದೇವಸ್ಥಾನದ ಎದುರುಗಡೆ ಹಳಕನ್ನಡದಲ್ಲಿ ಈಗಲೂ ಇದೆ. ಹಾಗೆಯೇ ತದನಂತರ ಅದು ಶಿಥಿಲವಾಗಿ ಪ್ರಸಕ್ತ ವರ್ಷಗಳಲ್ಲಿ ನಾವು ಜಾತ್ರೆಯ ಸಂದರ್ಭದಲ್ಲಿ ಮಾತ್ರ ನಮಗೆ ತಾತ್ಕಾಲಿಕವಾದ ಧ್ವಜಸ್ತಂಭವನ್ನು ಮಾಡಿಕೊಂಡು ಅದನ್ನು ವಿಸರ್ಜನೆ ಮಾಡ್ತಾಯಿದ್ದೆವು. ಹಾಗೆಯೇ ಬೆಂಗಳೂರಿನೊಂದು ಭಕ್ತರ ಕೊಡುಗೆಯಾಗಿ, ಹಾಗೆಯೇ ಪಂಜದ ಒಬ್ಬ ಬಾಬು ಅಂತ ಹೇಳುವವನ ಒಂದು ಜಾಗೆಯಿಂದ ದೇವರಿಗೆ ದಾನವಾಗಿ ಕೊಟ್ಟಂಥ ಒಂದು ಮರ, ಕಿರಲುಬೋಗಿಯ ಒಂದು ದೊಡ್ಡ ಮರವನ್ನು ತಂದು ಅದನ್ನು ಈಗಲೇ ಅದಕ್ಕೆ ಬೇಕಾಗುವ ಅಂದರೆ ಧ್ವಜಸ್ತಂಭವನ್ನು ನಾವು ಹಾಗೆಯೇ ತಂದು ಮರವನ್ನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಿರುವ ಶಾಸ್ತ್ರೀಯವಾಗಿ ಆ ಮರವನ್ನು ಪೂಜೆ ಮಾಡಿ ಕಡಿದು ಮೆರವಣಿಗೆ ಮುಖಾಂತರ ತಂದು
ಕಳೆದ ಮೇ ತಿಂಗಳಲ್ಲಿ 1 ವರ್ಷ ಮೊದಲು ದೇವಸ್ಥಾನಕ್ಕೆ ತಂದು ಅದನ್ನು ಹದ ಮಾಡಿ ಈಗ ಕಳೆದ ಮೇ ತಿಂಗಳಲ್ಲಿ ಎಳ್ಳೆಣ್ಣೆಯಲ್ಲಿ ಅದನ್ನು ಹಾಕಿದ್ದೇವೆ. ಇನ್ನು ಮುಂದಕ್ಕೆ ಅದಕ್ಕೆ 6 ತಿಂಗಳು ಕಳೆದ ಮೇಲೆ ಆ ಮರವನ್ನು ತೆಗೆದು 42 ಫೀಟ್ ಉದ್ದದ ಧ್ವಜಸ್ತಂಭವನ್ನು ನಾವು ಅದಕ್ಕೆ ತಾಮ್ರ ಅಥವಾ ಹಿತ್ತಾಳೆಯ ಕವಚವನ್ನು ನಿರ್ಮಾಣ ಮಾಡಿಕೊಂಡು ನೂತನವಾಗಿ ನಾವು ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿ ಒಂದು ಇದಕ್ಕಿದ್ದೇವೆ. ಈಗ ಎಲ್ಲ ಭಕ್ತರಿಗೆ ಒಂದು ಸದಾವಕಾಶ ಇದೆ. ಆ ಒಂದು ಕೊಡಿಮರಕ್ಕೆ ನಾವು ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡುವ ಒಂದು ಸೇವೆ ಇಲ್ಲಿ ವಿಶೇಷವಾಗಿದೆ. ಆ ಎಳ್ಳೆಣ್ಣೆಯನ್ನು ನಾವು ದೇವಸ್ಥಾನದಲ್ಲಿ ಕೊಡ್ತೇವೆ. ಶುದ್ಧವಾದ ಎಳ್ಳೆಣ್ಣೆ ಬೇಕಾದ ಕಾರಣ ನಾವು ಅದನ್ನು ದೇವಸ್ಥಾನದಲ್ಲಿ ಒದಗಿಸಿಕೊಡ್ತಾ ಇದ್ದೇವೆ. ಭಕ್ತರು ಆ ಸೇವೆಯನ್ನು ಈಗ ಮಾಡ್ಬೋದು. ಇನ್ನು 1 ತಿಂಗಳ ಅವಕಾಶ ಮಾತ್ರ ಅದಕ್ಕಿರ್ತದೆ, ಮತ್ತು ಅದರ ಅವಕಾಶ ಇಲ್ಲ ಅಂತಾಗ್ತದೆ. ಹಾಗೆಯೇ ಅದನ್ನು ದಾನಿಗಳ ಮುಖಾಂತರವಾಗಿಯೂ ನಾವು ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಕ್ಷೇತ್ರದ ಜೀರ್ಣೋದ್ಧಾರ ಪ್ರಾರಂಭವಾದದ್ದು ಸಾಧಾರಣವಾಗಿ ಈಗ 3 ವರ್ಷದ ಹತ್ತಿರ ಆಗ್ತಾ ಬಂತು. 3 ವರ್ಷದಿಂದ ಇಲ್ಲಿಗೆ ಬೇಕಾಗುವಂತಹ ಕಲ್ಲುಗಳನ್ನು ನಾವು ಕಾರ್ಕಳದಿಂದ ತರಿಸ್ತಾ ಇದ್ದೇವೆ. ಶಿಲಾಮಯವಾಗುವಂತಹ ಇದನ್ನು ಕಾರ್ಕಳದಿಂದ ತರಿಸಿ ಇಡೀ ಕಲ್ಲಿನ ಒಂದು ಕೆಲಸದ ಜವಾಬ್ದಾರಿಯನ್ನು ಪದ್ಮನಾಭ ಹೇಳುವಂಥ ಶಿಲ್ಪಿ ಅವರು ನಮ್ಮ ಉಪ್ಪಿನಂಗಡಿ ಪಕ್ಕದಲ್ಲಿದ್ದಾರೆ. ಚಾಮುಂಡೇಶ್ವರಿ ಶಿಲ್ಪಕಲಾ ಅಂತೇಳಿ ಉಪ್ಪಿನಂಗಡಿಯಿಂದ ಗುರುವಾಯನಕೆರೆ ರೋಡಲ್ಲಿ ಇದ್ದಾರೆ, ಮಾಡಿಕೊಂಡಿದ್ದಾರೆ. ಅವರಿಗೆ ನಾವು ವಹಿಸಿಕೊಟ್ಟಿದ್ದೇವೆ. ಅವರು ಬಹಳ ಪ್ರಾಮಾಣಿಕವಾಗಿ ದಿವಸದಲ್ಲಿ ಸಾಧಾರಣ 3 ವರ್ಷದಲ್ಲಿ ಒಂದು 8 ಜನರು ಒಂದು ದಿವಸವೂ ರಜೆ ಮಾಡಿದೆ. ಹೆಚ್ಚಾಗಿ ಒಂದು 3 ವರ್ಷದಲ್ಲಿ 10 ದಿವಸ ರಜೆ ಮಾಡಿದ್ದಾರೇನು. ಅಷ್ಟು ಕೆಲಸಗಳನ್ನು ಪ್ರತಿನಿತ್ಯವೂ ಮೇಲಿನ ಶೆಡ್ನಲ್ಲೇ ಅವರು ಕೆಲಸ ಮಾಡ್ತಾಯಿದ್ದಾರೆ ರಜೆ ಮಾಡದೆ. ಆಮೇಲೆ ಪ್ರತ್ಯೇಕವಾಗಿ ಇಲ್ಲಿ ಒಂದು 10 ಜನರು ಬೇರೆ ಬೇರೆ ಗೂಡಿಗಳನ್ನು ಕಟ್ಟುವಂಥದ್ದು ಕೆಲಸಗಳನ್ನು ಅವರೇ ಮಾಡ್ತಾಯಿದ್ದಾರೆ. ಅಂತೂ ದಿವಸದಲ್ಲಿ 15ರಿಂದ 20 ಜನ 2 ವರ್ಷದಿಂದೀಚೆಗೆ ನಿರಂತರವಾಗಿ ಆ ಶಿಲಾಮಯದ ಗರ್ಭಗುಡಿಯ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಹಾಗೆಯೇ ಹಿಂದಿನ ನಮ್ಮ ದೊಡ್ಡ ಪುಷ್ಕರಣಿ ಏನಿದೆ ಅದು 2003ನೇ ಇಸವಿಯಲ್ಲಿ ಕಟ್ಟಿದ್ದಾದರೂ ಅದು ಏನೋ ಎಲ್ಲ ಪಾಳು ಹೋದ ಕಾರಣ ಅದಕ್ಕೆ ಈಗಿನ ಸಂದರ್ಭದಲ್ಲಿ ನಮಗೆ ಶಿಲ್ಪಶಾಸ್ತ್ರವನ್ನು ಇಲ್ಲಿಗೆ ಈ ದೇವಸ್ಥಾನಕ್ಕೆ ಶಿಲ್ಪಶಾಸ್ತ್ರ ಯಾರು ಹೇಳ್ತಾರೆ ಅಂತೇಳಿದರೆ ನಮ್ಮ ಮುನಿಯಂಗಳದ ಕೃಷ್ಣ ಪ್ರಸಾದ್ ಅಂತ ಹೇಳುವಂಥವ್ರು ನಮಗೆ ವಾಸ್ತು ಶಿಲ್ಪ ನಿರ್ದೇಶಕರಾಗಿದ್ದಾರೆ. ಅವರ ಯಾವುದೇ ಒಂದು ಕೆಲಸವನ್ನು ನಾವು 3 ಜನರಲ್ಲಿ ಕೇಳಿಕೊಂಡು ನಾವು ಮಾಡ್ತೇವೆ. ಯಾರು ಕಮಿಟಿ ಇರ್ಬೋದು, ಹಾಗೆ ವ್ಯವಸ್ಥಾಪನಾ ಸಮಿತಿ ಇರ್ಬೋದು, ಜೀರ್ಣೋದ್ಧಾರ ಸಮಿತಿ ಇರ್ಬೋದು, ಯಾರ್ದು ಅವರವರ ಖುಷಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಲಿಕ್ಕಿಲ್ಲ. ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಜ್ಯೋತಿಷ್ಯರು ಒಳಕುಂಜ ವೆಂಕಟರಮಣ ಭಟ್ರೆ, ಹಾಗೆಯೇ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಶಿಲ್ಪಶಾಸ್ತ್ರವನ್ನು ನೋಡುವವರು ಮುನಿಯಂಗಳ ಕೃಷ್ಣ ಪ್ರಸಾದರು, ಹಾಗೆಯೇ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪೂಜಾ ವಿಧಾನದಲ್ಲಿ ನಡೆಯುವಂಥದ್ದು ತಂತ್ರಿಗಳು 60 ಪದ್ಮನಾಭ ತಂತ್ರಿಗಳು. ಆ 3 ಜನರ ಒಂದು ಮಾರ್ಗದರ್ಶನವನ್ನು ನಾವು ತೆಗೆದುಕೊಳ್ಳದೆ ಯಾವುದೇ ಒಂದು ಕೆಲಸವನ್ನು ನಮ್ಮ ಸ್ವಂತ ಇಚ್ಛೆಯಿಂದ ನಾವು ಮಾಡುವುದಿಲ್ಲ. ಹಾಗೆ ಇಲ್ಲಿ ವಿಶೇಷವಾಗಿ ಜಾತ್ರಾ ಸಂದರ್ಭದಲ್ಲಿ ದೇವರ ಮೂಲಬಿಂಬಕ್ಕೆ ಅಭಿಷೇಕ ಮಾಡುವಂಥ ಶುದ್ಧವಾದ ಎಳ್ಳೆಣ್ಣೆಯನ್ನು ನೋವಿಗೆ ಉಪಯೋಗ ಮಾಡಿಕೊಂಡು ನಾವು ಏನು ಕಾಲು ನೋವೇನೋ ಇದ್ದರೂ ಅದಕ್ಕೆ ಮಾಡುವಂಥ ಮದ್ದಿನೊಟ್ಟಿಗೆ ಸೇರಿಸಿಕೊಂಡು ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿದರೆ ಅದು ಬಹಳ ಉತ್ತಮವಾದ ಒಂದು ಫಲವನ್ನು ಕೊಡ್ತದೆ ಅಂತ ಹೇಳುವ ನಂಬಿಕೆ ಇಲ್ಲಿದೆ. ಅದನ್ನು ಹಾಗೆ ಉಪಯೋಗ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಇತ್ತೀಚಿನ ತನಕ ಪ್ರತಿ ಸೋಮವಾರ ಮತ್ತು ಸಂಕ್ರಾಂತಿ ದಿವಸ ಅನ್ನದಾನ ನಡೀತಾ ಇದೆ. ಹಾಗೆ ಈಗ ಈ ಕ್ಷೇತ್ರ ನಮ್ಮ ಪ್ರಕಾರದಲ್ಲಿ ಒಂದು 25 ಕೋಟಿ ಅಂದಾಜು ವೆಚ್ಚದಲ್ಲಿ ನವೀಕರಣ ಆಗಲಿಕ್ಕಿದೆ. ಹಾಗೆಯೇ ಪ್ರಥಮ ಹಂತವಾಗಿ ಒಂದು 10 ಕೋಟಿಯ ಒಂದು ಪ್ರಾಜೆಕ್ಟಿನೊಂದಿಗೆ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಕಳೆದ ಡಿಸೆಂಬರ್ 14ರಂದು ದೇವರನ್ನು ಬಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ, ಮೂಲಗುಡಿಯಿಂದ ತೆಗೆದು. ಹೀಗೆ ಮೂಲಗುಡಿಯ ಕೆಲಸಗಳೆಲ್ಲ ಗರ್ಭಗುಡಿಯ ಕೆಲಸಗಳು ಶಿಲಾಮಯವಾಗಿ, ಹಿಂದೆ ಕಾಂಕ್ರೀಟೀಕರಣ ಇದ್ದ ಕಾರಣ ಅದನ್ನು ತೆಗೆದು ಶಿಲಾಮಯವನ್ನು ಮಾಡಬೇಕು ಅಂತ ಹೇಳೋ ಭಕ್ತರ ಸಂಕಲ್ಪದೊಂದಿಗೆ ಎಲ್ಲ ಊರ ಪರಊರ ಭಕ್ತರ ಸಂಪೂರ್ಣ ಸಹಕಾರ, ಹಾಗೆ ಸರಕಾರಕ್ಕೆ ಸೇರಿದ ದೇವಸ್ಥಾನ ಸರಕಾರದ ಒಂದು ಅನುದಾನವನ್ನು ನಿರೀಕ್ಷಿಸಿ ಇಟ್ಟುಕೊಂಡು, ಹಾಗೆ ನಮಗೆ ಮಾರ್ಗದರ್ಶಕರಾದ ಧರ್ಮಸ್ಥಳ ಹೆಗ್ಡೆ ಅವರು ಈಗಾಗಲೇ ಒಂದು 25 ಲಕ್ಷ ಅನುದಾನ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅವರೆಲ್ಲ ಸಹಕಾರದೊಂದಿಗೆ ನಾವು ಈ ಕ್ಷೇತ್ರವನ್ನು ಬರುವ ಮಾರ್ಚ್ ತಿಂಗಳಲ್ಲಿ ದೇವರನ್ನು ಮೂಲ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪದಲ್ಲಿ ಈಗ ಜೀರ್ಣೋದ್ಧಾರ ಕೆಲಸದಲ್ಲಿ ಎಲ್ಲರೂ. ಹೇಗೆ ಅಂತ ಹೇಳಿದ್ರೆ, ಒಂದು ಊರನ್ನು ನಾವು ನೋಡುವಾಗ ಸುರುವಿಗೆ ನೋಡಬೇಕಂತೆ ಊರಿನ ದೇವಾಲಯ ಹೇಗಿದೆ ಅಂತ. ದೇವಾಲಯ ನೋಡಿದರೆ
ಊರಿನ ಜನರು ಕ್ಷೇಮದಲ್ಲಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತೇಳಿದರೆ ಅಲ್ಲಿ ದೇವರ ಸಾನ್ನಿಧ್ಯ ನಮಗೆ ತುಂಬ ಚೆನ್ನಾಗಿದ್ದರೆ ಮಾತ್ರ ಊರಿಗೆ ಕ್ಷೇಮ ಅಂತ ಹೇಳುವಂಥ ಮಾತು ಹಿಂದಿನಿಂದಲೂ ನಮಗೆ ಬಂದಂಥ ಒಂದು ಮಾತು. ಹಾಗೆ ಈಗ ಇಷ್ಟ ತನಕವೂ ನಮ್ಮಲ್ಲಿ ಸಾಧಾರಣವಾಗಿ ಒಂದು 3,000ಕ್ಕಿಂತಲೂ ಜಾಸ್ತಿ, ಕಡಿಮೆ ಪಕ್ಕದಲ್ಲಿ ಲೆಕ್ಕ ಸರಿಯಾಗಿ ಇಟ್ಟುಕೊಳ್ಳಿಲ್ಲ ಅಂತ 3,000ಕ್ಕಿಂತಲೂ ಜಾಸ್ತಿ ಊರಿನ ಜನರಿಂದ ಶ್ರಮದಾನದ ಸೇವೆಗಳು ನಡೆದಿವೆ. ಯಾಕೆಂದರೆ ಅದಕ್ಕೆ ನಿದರ್ಶನ ಅಂತ ಹೇಳಿದ್ರೆ, ಖಾಲಿ ಇಲ್ಲಿ ವೈದ್ಯನಾಥನ ಗರ್ಭಗುಡಿ ಇರುವಂಥ ಸ್ಥಳ ಸಾಧಾರಣವಾಗಿ 7 ಫೀಟು ಆಳ, 32 ಫೀಟ್ ಚಚ್ಚೌಕ ಗುಂಡಿ ಇರುವಂಥದ್ದನ್ನು ನಾವು ಆಳ ಇರುವಂಥ ಆ ಒಂದು ಜಾಗೆಯನ್ನು ಒಂದೇ ವಾರದಲ್ಲಿ ಊರಿನ ಎಲ್ಲ ಭಕ್ತರ, ಹೊರಊರಿನ ಭಕ್ತರ ಸಹಕಾರದೊಂದಿಗೆ ಅದನ್ನು ಕಲ್ಲಿನ ಮುಖಾಂತರವಾಗ ಮರಳನ್ನು ತುಂಬಿಸಿ 1 ವಾರದಲ್ಲಿ ಅದನ್ನು ನಾವು ಮುಚ್ಚಿಸಿ, ಮತ್ತಿನ 1 ವಾರದಲ್ಲಿ ಅದಕ್ಕೆ ಬೇಕಾಗುವ ಪಾದುಕಾನ್ಯಾಸ ಮತ್ತು ಪುನಃ ಗರ್ಭನ್ಯಾಸಕ್ಕೆ ಬೇಕಾಗುವಂಥ ಕೆಲಸಗಳನ್ನು ಪೂರ್ತಿಯಾಗಿ ಶ್ರಮದಾನದಲ್ಲಿ ಮಾಡಿದ್ದಾರೆ. ಭಕ್ತರ ಸಹಕಾರವನ್ನು ಖಂಡಿತವಾಗಿ ನಾವು ಎಷ್ಟು ನೆನೆಸಿಕೊಂಡು ಸಾಲದು. ನಾವು ಮೊದಲಿಂದ ಒಂದು ಮಾತು ಹೇಳ್ತಾ ಇದ್ದೇವೆ, ಕ್ಷೇತ್ರ ಎನ್ನುವಂಥದ್ದು ಒಬ್ಬರ ಸೊತ್ತಲ್ಲ, ಇದು ಇಡೀ ಸೀಮೆಗೆ ಸೇರಿದಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಆಗುವ ಒಂದು ದಿವಸದಲ್ಲಿಯೇ ನಾವು ಹೇಳ್ತಾ ಇದ್ದೇವೆ, ಈ ದೇವಸ್ಥಾನಕ್ಕೆ ಯಾರು ರಾಜಕೀಯ ತರಬಾರ್ದು. ದೇವಸ್ಥಾನದಲ್ಲಿ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ವ್ಯವಸ್ಥಾಪನಾ ಸಮಿತಿ ಯಾವುದಿದ್ರೂ ಅದು ಎಲ್ಲರೂ ಇಡೀ ಊರಿನ ಭಕ್ತರೆಲ್ಲರೂ ಅದರ ಸದಸ್ಯರಾಗಿ ನಾವು ಕೆಲಸ ಮಾಡಬೇಕು. ಇದರಲ್ಲಿ ಯಾರು ದುಡ್ಡಿಗಾಗಿ ಮಾಡುವಂಥ ಕೆಲಸವನ್ನು ಮಾಡುವವರು ಯಾರೂ ಇಲ್ಲ. ಆದ ಕಾರಣ ನಾವು ಹೆಮ್ಮೆಯಿಂದ ಹೇಳ್ತೇವೆ, ಯಾಕೆಂದರೆ ಇಷ್ಟು ಸಹ 2 ವರ್ಷ 3 ವರ್ಷದಿಂದ ಕೆಲಸ ಮಾಡ್ತಾಯಿದ್ರು ಇಲ್ಲಿ ಎಲ್ಲ ಭಕ್ತರು ದೇವಸ್ಥಾನದ ವತಿಯಿಂದ ಒಂದು ಖರ್ಚನ್ನು ತೆಗೆದುಕೊಳ್ಳದೆ ಅವರ ಸ್ವಂತ ಖರ್ಚಿನಿಂದ ಎಲ್ಲ ಕಡೆಗೆ ಹೋಗಿಕೊಂಡು ಆ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಒಂದು ದೊಡ್ಡ ಸಂಗತಿ. ಯಾಕೆಂತೇಳಿದರೆ ಒಂದು ಯಾವುದೇ ವಾಹನದ ಒಂದು ಪೆಟ್ರೋಲ್ ಚಾರ್ಜನ್ನು ಅವರು ತಗೊಳ್ಳೋದಿಲ್ಲ. ಆದ ಕಾರಣ ಭಕ್ತರ ಒಂದು ನಮಗೆ ಸಹಕಾರ ಉಂಟು ಅಂತ ಹೇಳುವಂಥದ್ದು ನಮಗೆ ಖಂಡಿತವಾಗಿ ನಾವು ಅವರಿಗೆ ಅನಂತಾನಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಿನ ಕೆಲಸ ನಮಗೆ ಏನಾಗಿದೆ ಅಂತ ಹೇಳಿದ್ರೆ, ಸಮಯ ಕಡಿಮೆ ಇದೆ. ದೇವರನ್ನು ನಾವು ಹೊರಗಿಟ್ಟ ಮೇಲೆ ನಮ್ಮ ಮನಸ್ಸಿನಲ್ಲಿ ಇರುವಂಥ ವಿಷಯಗಳು ಒಳಗೆ ಯಾವಾಗ ಇಡಬೇಕು ಅಂತ. ಯಾಕೆಂತೇಳಿದ್ರೆ ದೇವರನ್ನು, ಅದಕ್ಕೆ ಕಾರಣವೂ ಇದೆ. ದೇವಾಲಯದಲ್ಲಿ ಮೂಲ ಗರ್ಭಗುಡಿಯಲ್ಲಿ ದೇವರಿರುವಾಗ ದೇವರಿಗೆ ಪೂಜೆ ಬೇಕು ಅಂತಿಲ್ಲ, ಆದರೆ ನಮ್ಮ ಭಕ್ತರ ಸೇವೆ ದೇವರಿಗೆ ನಿರಂತರವಾಗಿ ನಡೀತಾ ಇರ್ತದೆ. ಎಷ್ಟೋ ಭಕ್ತರ ಸೇವೆಗಳು, ಹರಿವಾಣ ನೈವೇದ್ಯ, ಏಕಾದಶಿ ರುದ್ರಾಭಿಷೇಕ, ಮಹಾರಭು, ರಂಗಪೂಜೆ ಇದೆಲ್ಲ ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ದೇವರಿಗೆ ನೈವೇದ್ಯಗಳು ತುಂಬ ಆಗ್ತಾ ಇರ್ತದೆ. ಆದ ಕಾರಣ ಈಗ ಏನಾಗಿದೆ ಅಂತ ಹೇಳಿದ್ರೆ, ದೇವರನ್ನು ಬಾಲದಲ್ಲಿಡುವಾಗ ಅದನ್ನೆಲ್ಲ ಮಾಡಲಿಕ್ಕೆ ಅನುಕೂಲತೆ ಇರುವುದಿಲ್ಲ. ಆ ಶಾಸ್ತ್ರದಲ್ಲಿ ಅದಕ್ಕೆ ರಿಯಾಯಿತಿ ಇದೆ. ಆದ ಕಾರಣ ದೇವರಿಗೆ ಏನು ನಿತ್ಯ ಪೂಜೆಗಳು ಮಾತ್ರ ನಡೀತಾ ಇದೆ. ದೇವರಿಗೆ ಕೊಡುವಂಥ ನಾವು ಏನು ದೇವರಿಗೆ ಅಷ್ಟು ಸೇವೆಗಳನ್ನು ಮಾಡ್ತಿದ್ದೇವೆ, ಆ ಸೇವೆಗಳೆಲ್ಲ ನಡೀತಾ ಇಲ್ಲ. ಆದ ಕಾರಣ ನಾವು ಒಂದು ನಿಯಮದಲ್ಲಿ, ಭಕ್ತರೆಲ್ಲ ನಿಯಮದಲ್ಲಿ ಇಡಬೇಕು ಅಂತ ಪ್ರಶ್ನೆಯಲ್ಲಿ ಇಡ್ತಾರೆ. ನಾವು ನಿಯಮದಲ್ಲಿ ಇಡಬೇಕು, ನಮ್ಮ ಕರ್ತವ್ಯ. ಎಲ್ಲರೂ ದೇವರನ್ನು ಹೊರಗೆ ಇಟ್ಟು ಒಳಗೆ ಇಡುವ ತನಕ ನಾವು ಆ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಬೇರೆ ಕೆಲಸಕ್ಕಿಂತ ಅದೇ ಕೆಲಸ ಮುಖ್ಯ ಅಂತ ಹೇಳುವ ಭಾವನೆಯಿಂದ ದೇವರ ಸೇವೆ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆದ ಕಾರಣ ಬರುವ ಮಾರ್ಚ್ ತಿಂಗಳಲ್ಲಿ ನಾವು ತಂತ್ರಿಗಳಲ್ಲಿ ದಿವಸ ಬರೆಸಿ ಬಂದಿದ್ದೇವೆ. ಮಾರ್ಚ್ 22ರಿಂದ 30 ಒಳಗೆ ಬ್ರಹ್ಮಕಲಶವನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಅದಕ್ಕೆ ಬೇಕಾಗುವಂಥ ತುಂಬ ಕೆಲಸಗಳು ಬಾಕಿ ಇದ್ದ ಕಾರಣ ಎಲ್ಲ ಭಕ್ತರಲ್ಲಿ ನಾವು ಕಳಕಳಿಯಿಂದ ಕೇಳಿಕೊಳ್ಳೋದು, ದೇವರ ಒಂದು ಸೇವೆಯನ್ನು ಮಾಡುವಂಥ ಭಾಗ್ಯ ನಮ್ಮ ಜೀವಮಾನದಲ್ಲಿ ಈಗ ಒದಗಿ ಬಂದಿದೆ. ಇದು ಇನ್ನೊಮ್ಮೆ ನಮಗೆ ಸಿಗುವುದಿಲ್ಲ. ಆದ ಕಾರಣ ಜೀವಮಾನದ ಒಂದು ಉತ್ಕೃಷ್ಟವಾದ ಈ ಸಮಯವನ್ನು ಭಗವಂತನ ಸೇವೆಯಲ್ಲಿ ಎಲ್ಲರೂ ಸೇರಿ ಮಾಡಬೇಕು ಅಂತೇಳಿ ನಾವೆಲ್ಲ ಭಕ್ತರಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ. ನಾವು ದೇವಸ್ಥಾನದ ಕೆಲಸ ಪ್ರಾರಂಭ ಮಾಡುವಾಗ ಫಸ್ಟ್ಗೆ ಸ್ವಲ್ಪ ಊರಿನವರಿಗೆ ಸ್ವಲ್ಪ ಜಡ ಇತ್ತು. ಮತ್ತೆ ನಾವು ಗರ್ಭಗುಡಿ ಪಾಯ ತೆಗೆದು ಅದಕ್ಕೆ ಕಲ್ಲು ಹೊಯ್ಗೆ ಹಾಕುವಾಗ ಸಾಧಾರಣ ಒಂದು ರಾತ್ರಿ ನಾವು ಶ್ರಮದಾನ ಮಾಡಿಕೊಂಡಿದ್ದದು 250ರಿಂದ 300 ಜನ, 400ವರೆಗೆ ಕೂಡ ಇಲ್ಲಿ ಜನ ಸೇರಿ. ಇಲ್ಲಿ ಕೆಲಸ ಇರಲಿಲ್ಲ, ಹಾಗೆ ಜನ ಬರ್ತಿತ್ತು. ಈಗಲೂ ಕೂಡ ನಾವು ಅರ್ಜೆಂಟ್ ಬಿದ್ದಾಗ ತುರ್ತು ಕೆಲಸಕ್ಕೆ ನಾವು ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೆ ನಾವು ಶ್ರಮದಾನ ಇಟ್ಟುಕೊಳ್ಳುತ್ತೇವೆ. ಅದನ್ನು ನಾವು ವಾಟ್ಸಪ್ ಗ್ರೂಪ್ಗಳಲ್ಲಿ ಇಡೀ ಗ್ರಾಮದಲ್ಲಿ ಮಾಡಿದ್ದೇವೆ. ಪ್ರತಿ ಮಳೆಯೂ ಕೂಡ ಈ ಮೆಸೇಜಲ್ಲಿ ಕೂಡ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ರಾತ್ರಿ ಕೆಲಸಕ್ಕೆ ಬಂದು ಇಲ್ಲಿ ದೇವರ ಸೇವೆ ಮಾಡುತ್ತಿದ್ದಾರೆ. ಕಮಿಟಿಯವರು ಮತ್ತು ಕೆಲವು ಗ್ರಾಮಸ್ಥರು ಎಲ್ಲ ವೃತ್ತದಲ್ಲಿದ್ದೇವೆ. ನಾವು ವೃತ್ತ ಅಂದರೆ ನಾವು ಮಾಂಸಾಹಾರ ಇಲ್ಲ, ಬ್ರಹ್ಮ ಕೆಲಸ ಆಗುವರು. ಕೆಲವರು ಒಂದು ಹೊತ್ತು ಊಟ ಮಾಡಿ 2 ಹೊತ್ತು ಫಲಾರ ಮಾಡ್ತಿದ್ದಾರೆ. ಯಾನು ಪುಟ್ಟದನೆಲ್ಲ ಒಂದೇ ಊರುಡು ಎಲ್ಲಿ ಉಪ್ಪನಾಗ ಎಂಕ್ಲು ಯಾನು ಮೂಲೆ ಶಾಲೆ ಮುಟ್ಟಾಡು ತುಲ್ಟು ಬತ್ತಿರುವೆ
ಶಾಲೆಡ್ ಎಂಕ್ಲು ಒಂಜಿ ವನಸು ಮಲ್ಪನ ಬುತ್ತಿ ಪತ್ತನ ಈ ಕಲ್ಯಾಣಿದ ಬರಿಟ್ ಸಾಧಾರಣ ಅವಳು ಒಂತ ಬಲ್ಲೆ ಪುರ ಇತ್ತನ ಜಾಸ್ತಿ ಎಂಕ್ಲು ಬತ್ತು ಅವೇ ನೆಟ್ಟು ವನಸು ಮಲ್ಪನ ಮೀನಿಲ್ಲ ಪಾಡ್ನ ಅಪಗದ ಒಂದು ಅಂಚೆ ಇತ್ತಂಡು ಆಯ್ದ ಬೊಕ್ಕ ಮೂಲು ಎಲ್ಲೇ ಯಾನ್ ಎಲ್ಲೇ ಪುನಗ ಒಂದೇ ಜಾಗಡೇನು ಮಲ್ಲ ಏನು ಪಂಡ ಎನ್ನ ಅಮ್ಮ ಈ ದೇವಸ್ಥಾನ ಜಾತ್ರೆಗೆ ಒಯ್ಕಿತ್ತಲ್ಲ ನಮ್ಮ ಕೆಲಸಕ್ಕೆ ಬರೋಂದಿತ್ತೀರು ಎಂಕ್ಲು ಮೂಲೆ ಮಲ್ಲ ಒಂದಿತ್ತನ ಮೂಲು ಅಂಬರೆ ಅಣ್ಣರೇ ಗೊತ್ತುಂಡು ಹೆಬ್ಬರೇ ಗೊತ್ತುಂಡು ಎಂಕ್ಲು ಎಲ್ಲೇ ಪುನಃ ಬರೋಂದಿತ್ತನೋ ಅಂಚ ಆಯ್ದಕ್ಕ ಇಂದೇ ಕಲ್ಯಾಣಿ ಕೆರೆಕ್ಕೆ ಎಂಕ್ ಇತ್ತೆಲ್ಲ ಮರತು ಪೋತುಜಿ ರಡ್ಡು ಸರ್ತಿ ಏನು ತರ ತಿರುಗಿದು ರಡ್ಡು ಸರ್ತಿ ಕಲ್ಯಾಣದ ಕೆರೆಕ್ಕೆ ಬರುತ್ತೆ ಅವು ದಾಯಗದ ಎಂಕೆ ಗೊತ್ತು ಜಿತ್ತೆಗಳ ಅಣ್ಣ ಒಂಜಿ ಥರ ಎಂಕ್ ಶುದ್ಧ ಆಯ್ಲೆ ಕಾತ ನಾವು ಮನಸ್ಸು ಗಿತ್ತೆ ತೋಜುನಂಚ ಬೊಕ್ಕ ಎಂಕ್ಲು ಒಂದೊಂಜಿ ಇಂಚ ಆವಡು ಅನ್ಬಿಡ ಒಂಜಿ ಅಪ್ಪಗ ಇಂಚ ಆವು ಅನ್ಬಿಡ ಒಂದು ಜಿತ್ತೆ ಅಂತೂ ಭಾರಿ ಖುಷಿ ಅವನು ಎಂಕ್ಲಿಗೆ ಈ ಒಂಜಿ ಶ್ರಮದಾನ ಗರ್ಭಗುಡಿತ ಒಂಜಿ ಆಡಿತ ಒಂಜಿ ಹಿಂದೂ ಮತ ದೆಪ್ಪುನಾಗ ಅವು ಎಂಚ ಬೇಲಾತನ ಪನ್ಪಡ ಎಂಕ್ಲಿಗೆ ಅರ್ಥ ಅಪ್ಪಜಿ ಎಂಕ್ಲು ಸರಗ ಬರೋಂದಿತ್ತ ಕತ್ತಲೆ 6 ಗಂಟೆ 7 ಗಂಟೆ ಅದು ಎಂಕ್ಲು ಚೂರು ಕೊಡ್ತಾ ಒಂದಿತ್ತನ ಬಂದಾಗ 7 ಗಂಟೆ 10 ಗಂಟೆ ರಾತ್ರಿ ಮಟ್ಟ ಎಂಚ ಆಪುಡು ಬೇಲೆ ಏತು ಜನ ಇಂಚಿ ಬಲ್ಯ ಅಂಚಿ ಅರಸಿನ ಮಕ್ಕಿ ಇಂಚಿ ಪಟ್ಟೂರು ಇಂಚಿ ನೆಡ್ಲಿಡ್ದು ಪೂರ ಬರೋಂದಿತ್ತಿರು ಅಪ್ಪಗ ಆತು ಖುಷಿಟ್ಟು ಬೇಲೆ ಮಾಲ್ತಂದಿತ್ತ ಎಂಕ್ಲು ಪಂಡ ಒಂಜಿ ಆಯ್ನತ್ತು ಬೇಗ ಆವಡು ಬನ್ಪಣವೇ ಒಂಜಿ ಒಂದು ಎಂಕ್ಲೆಗೆ 2004 ಬ್ರಹ್ಮಕಲಸದ ಟೈಮು ಆ ಟೈಮಡು ಎಂಕ್ಲೆ ಸಂಘದ ಒತ್ತಿಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘದ ಒತ್ತಿಡ್ದು ಪೂರ ಭತ್ತದ ಎಡ್ಡೆ ಶ್ರಮದಾನ ಒಂದು ಪೂರ ಮಲ್ತ ಒಂದಿತ್ತ ಆ ಟೈಮಡು ಎಂಕ್ ಇಲ್ಲಲ್ಲೋ ಬಾರಿ ಬಂಗ ದಾಲೆಜ್ಜಂಡು ಮೂಲೆ ಎಡ್ಡೆ ನೆಟ್ಟು ಎಂಕ್ಲು ಬೇಲೆ ಮಲ್ತೊಂದು ಮಾತ ಇತ್ತ ಅಂಡ ದೇವೇರ್ನಜಿ ದಯನಾದಾದನ ಗೊತ್ತುಜಿ ಅವೇ ವರ್ಷವನ್ನೇ ಒಂದು ಅಂಗಡಿ ಪಾಡ್ದು 2000 ಈ ನೆಕ್ಸ್ಟ್ ಬ್ರಹ್ಮಕಲಸದ ಟೈಮಿಗೆ ಇರುವ ವರ್ಷ ಆಪುಣಿ ನಾನು ಅಂಗಡಿ ಪಾಡ್ದು 2004 ಅಂಗಡಿ ಪಾಡ್ತೆ ಬ್ರಹ್ಮಕಲಸದ ಟೈಮಡು ಇರೋ ವರ್ಷ ಆಡ ಅಂಗಡಿ ಪಾಡ್ದು ತೊಂದರೆ ಅಜ್ಜಿ ಎಂಕದಲ್ಲ ಅಂಗಡಿ ಪಾಡ್ ನಡೆದು ಕದಾಲ ಒಂದು ಆತಜ್ಜಿ ಎಡ್ಡೆ ನೆಟ್ಟೆ ವೈದ್ಯ ಲೋಕದ ಅಧಿಪತಿ ಶ್ರೀ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನ ಕೊಕ್ಕಡದ ಜೀರ್ಣೋದ್ಧಾರ ಕಾರ್ಯ ಕೆಲವು ತಿಂಗಳುಗಳಿಂದ ಆರಂಭವಾಗಿ ಈಗಾಗಲೇ ಪ್ರಗತಿ ಹಂತದಲ್ಲಿದೆ. ಮುಂದೆ ಸಮಿತಿಯ ನಿರ್ಧಾರದಂತೆ ಊರ ಗ್ರಾಮಸ್ಥರು ಮತ್ತು ಇಲ್ಲಿಯ ಈ ಸೀಮೆ ದೇವಸ್ಥಾನದ ಭಕ್ತಾದಿಗಳ ಒಂದು ಇಚ್ಛೆಯಂತೆ ಆದಷ್ಟು ಬೇಗ ದೇವರನ್ನು ಪುನರ್ ಪ್ರತಿಷ್ಠೆ ಮಾಡಿ ಬ್ರಹ್ಮಕಲಶ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಈ ಒಂದು ಪ್ರಗತಿಗೆ ಕಾರಣವಾಗಿದೆ. ಈ ವೈದ್ಯಲೋಕದ ಅಧಿಪತಿ ಅಂದಾಗಿನೇ ಇಲ್ಲಿ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ಪುಷ್ಕರಣಿಯಲ್ಲಿ ಇರುವಂಥ ತೀರ್ಥ, ಈ ತೀರ್ಥವನ್ನು ಈಗಾಗಲೇ ಎಲ್ಲ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಸೇವಿಸಿ ಅವರಿಗೆ ಬರ್ತಕ್ಕಂಥ ಅನಾರೋಗ್ಯಗಳಿಂದ ಮುಕ್ತಿಯನ್ನು ಹೊಂದತಕ್ಕಂಥ ಹಲವು ನಿದರ್ಶನಗಳು ನಾವು ಈಗಾಗಲೇ ಕಂಡಿದ್ದೇವೆ. ಈ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಸೀಮೆ ಸಂಬಂಧಪಟ್ಟ ಈ ದೇವಸ್ಥಾನ ಆಗಿರುವುದರಿಂದ ಈಗಾಗಲೇ ನಮ್ಮ ಕೊಕ್ಕಡ ಗ್ರಾಮದ ಹಲವು ಭಕ್ತರ ಸಹಕಾರದಿಂದ ಈಗಾಗಲೇ ನಡೀತಾ ಇದೆ ಇಲ್ಲಿಯ ಪ್ರಗತಿ. ಮುಂದೆ ಸೀಮೆ ದೇವಸ್ಥಾನ ಸಂಬಂಧಪಟ್ಟಂಥ ಎಲ್ಲ ಗ್ರಾಮಗಳ ಭಕ್ತಾದಿಗಳು ಇಲ್ಲಿ ಭಕ್ತಾದಿಗಳಾಗಿ ಬಂದು ಈ ಒಂದು ಜೀರ್ಣೋದ್ಧಾರ ಕಾರ್ಯದಲ್ಲಿ ಕೈ ಜೋಡಿಸಬೇಕಾಗಿ ನಾವು ವಿನಂತಿಯನ್ನು ಮಾಡ್ತಿದ್ದೇವೆ. ಮುಂದೆ ಈಗಾಗಲೇ ಸಮಿತಿಗೆ ಉಪಸಮಿತಿಗಳಾಗಿ ಎಲ್ಲ ಗ್ರಾಮಗಳಿಗೆ ಮುಟ್ಟಲು ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಯಾವ ರೀತಿ ನಡೀತಿದೆ, ಮುಂದೆ ಏನಾಗಬೇಕಾಗಿದೆ ಮತ್ತು ಭಕ್ತರ ಸಹಕಾರ ಯಾವ ರೀತಿಯಲ್ಲಿ ನಮಗೆ ಈ ದೇವಸ್ಥಾನವನ್ನು ಪೂರ್ತಿಗೊಳಿಸಲಿಕ್ಕೆ ಅವಶ್ಯಕತೆ ಇದೆ ಅಂತಕ್ಕಂಥ ವಿಚಾರವನ್ನು ಮಾಹಿತಿಯನ್ನು ಕೊಡಲಿಕ್ಕೆ ಬೇರೆ ಬೇರೆ ಗ್ರಾಮಗಳಿಗೆ ತೆರಳಲು ಈಗಾಗಲೇ ಕಮಿಟಿ ಕೂಡ ನಿರ್ಮಾಣ ಆಗಿದೆ, ನಾವು ರಚನೆಯನ್ನು ಮಾಡಿದ್ದೇವೆ. ಈ ಸಮಿತಿಗಳು ಇಲ್ಲಿಯ ಸದಸ್ಯರು ಬರುವಾಗ ನಿಮ್ಮ ಗ್ರಾಮಕ್ಕೆ ಬರ್ತಕ್ಕಂಥ ಸಂದರ್ಭ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನ, ಭಜನಾ ಮಂದಿರ ಮತ್ತು ಎಲ್ಲ ಹಿಂದೂ ಬಂಧುಗಳು ಜೊತೆಗೂಡಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದಲ್ಲಿ ನಿಮ್ಮ ಸೇವೆಯನ್ನು ಕೂಡ ನೀಡಿ ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇನೆ. ವೈದ್ಯನಾಥನ ಕೆಲಸ ಬಂಡ ಏನೊಂಜಿ 17 ವರ್ಷಡು ಆಡಳಿತ ತಡಿತೆ ಆ ಬರ್ತುಡು ಎಂಕೊಂತ ಹುಷಾರಿ ಜಂದಾಂಡು ಆ ಸಂದರ್ಭಡು ಆಡಳಿತ ಹೊರಡ್ದಾಂಡ ಈ ಸುಬ್ರಹ್ಮಣ್ಯರು ಅಧ್ಯಕ್ಷ ಆತಿತ್ತರು ಆರ್ಲ ಕುಶಲಪ್ಪ ಹುಟ್ಲ ಒಟ್ಟು ಸೇರ್ತೆ ನನ್ನ ಕಮಿಟಿಗೆ ಸೇರ್ಪದು ನಮಸ್ಕಾರ ಮಂಟಪಗೂ ನಂಗೆ ಮರ ಹೊಡೆದು ಬಂಡೇರು ಆ ಬರ್ತುಡು ಎಣ್ಣೆ ಬತ್ತದು ಎರಡದು ಸಾಧ್ಯತೆ ಸ್ವಾಮಿ ಬಂಡೇರು ಇದು ಹೀರೆ ಹೊಲ ಮರ ಇತ್ತಿನ ಮಲ್ತು ಕೊರಡು ಅದು ಬಂಡೇರು ಆ ಪ್ರಕಾರ ಏನು ಹೊತ್ತು ಆ ನಮಸ್ಕಾರ ಮಂಟಪವು ಮರ ಮಲ್ತುವರೆ 17 ವರ್ಷ ಆಡಳಿತ ತಡಿತೆ ತಹಶೀಲ್ದಾರ್ ಕುಷ್ಮ ತಹಶೀಲ್ದಾರ್ ಬಣ್ಣಗಳ ಏನಾನು ಆಡಳಿತ ಏನೇ ಇತ್ತದು ಆರೇನ ಬಿಡಿಜರು ಮುಲ್ಪದ ಕೆಲಸನೂ ಈ ಮಲ್ಪ ಹೊಡು ಬಂಡೇರು
ಅಂಚೆಂಕಂತ ಉಕ್ಕ ಹುಷಾರಿದ್ದ ಅಂತ ಅಂಡು ಐದು ಉಕ್ಕ ವೈದ್ಯನತನ ಮೈ ಮೇಲೆ ಒಂಜಿ ಪೂರ ಸೀಕಂತ ಕಮ್ಮಿ ಆತಂಡು ಪಕ್ಷಾತ ಒಂಜಿ ಸೈಡ್ ಇಜ್ಜಂದು ಆತಿತ್ತಂಡು ಐದು ಕೈತ ನನ್ನ ಮಗೆ ಒಳ್ಳೆ ಕಮಿಟೆಡ್. ನಾನು ಒಂದು 20 ವರ್ಷದಿಂದ ಇಲ್ಲಿ ಅರ್ಚಕ ವೃತ್ತಿಯನ್ನು ಮಾಡ್ತಾ ಇದ್ದೇನೆ. ಸಾಧಾರಣ 20 ವರ್ಷ ಆಗ್ಬೋದು. ಮತ್ತು ಇಲ್ಲಿ ಔಷಧಿ ಗುಣವಾದ ನೀರಿನಲ್ಲಿ ತುಂಬ 18 ವಿಧದ ಔಷಧಿ ಗುಣ ಇದೆ ಅಂತ ಹೇಳ್ತದೆ. ಆ ನೀರನ್ನು ತಗೊಂಡೋಗಿ ಕ್ಯಾನ್ಸರ್ ಗುಣ ಆದದ್ದು ಇತ್ತೀಚೆಗೆ ಉಂಟು. ಇತ್ತೀಚೆಗೆ ಬೆಂಗಳೂರಿನವರು ದೊಡ್ಡಬಳ್ಳಾಪುರದವರೊಬ್ಬರು 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರಿಗೆ ಅದು ತೃಪ್ತಿ ಆಗದೆ ಮತ್ತು ಇಲ್ಲಿ ತಿಂಗಳು ಬಂದು ಕಲ್ಯಾಣಿಯ ನೀರನ್ನು ತೊಗೊಂಡೋಗಿ ಈಗ ಅವರು ತುಂಬ ನೆಮ್ಮದಿಯಾಗಿದ್ದಾರಂತೆ. ಮತ್ತು ಇಲ್ಲಿ ವಿಶೇಷವಾದ ಹರಿಕೆ ಅಂತ ಹೇಳಿದರೆ ಇದೆ ಆರೋಗ್ಯಕ್ಕೋಸ್ಕರ ತಾಮ್ರದ ಕೊಡಪಾನ ಮತ್ತು ಹಗ್ಗ, ಅದು ಯಾವುದೇ ಸಂಕಲ್ಪ ಮಾಡಿಕೊಂಡು 3 ದಿನ ತೀರ್ಥವನ್ನು ಪ್ರಾಶನ ಕುಡಿದು 21 ದಿನ ಸ್ನಾನ ಮಾಡಿ ಅದನ್ನು ಗುಣ ಆದ ನಂತರ ಆ ಹರಿಕೆಯನ್ನು ಒಪ್ಪಿಸುವ ಒಂದು ಆಚಾರ ಇಲ್ಲಿ ನಡ್ಕೊಂಡ್ಬಂದಿದೆ. ಅಂಥದ್ರಲ್ಲಿ ತುಂಬ ಮಂದಿಗೆ ಹುಷಾರಾದವರು ಇಲ್ಲಿ ಹರಿಕೆ ಒಪ್ಪಿಸ್ತಾ ಇದ್ದಾರೆ. ಈಗ ಇತ್ತೀಚೆಗೆ ದೇವಸ್ಥಾನಕ್ಕೆ ಅನೇಕ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನವರು ಯಾವ ಸಮಸ್ಯೆಯನ್ನು ಹೇಳಿಕೊಂಡು ನಿಮ್ಮಲ್ಲಿ ಈಗ ಸಂಕಲ್ಪ ಮಾಡುವಾಗ ಆಗಿರ್ಬೋದು ಅಥವಾ ಒಂದು ಪರಿಹಾರ ಕಂಡುಕೊಳ್ಳಿ ಅಂತ ಹೇಳುವಾಗ ಯಾವ ಬಗೆಯ ಸಮಸ್ಯೆಗಳನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ? ಅಲರ್ಜಿ ಮತ್ತು ಹೃದಯ ಸಂಬಂಧ ಕಾಯಿಲೆಗಳು, ತಲೆನೋವು ಅಂಥದ್ದೆಲ್ಲ ವಿಪರೀತವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೆಚ್ಚಿಗೆ ಬರುವುದಂದರೆ ಅಲರ್ಜಿ, ಯಾವುದೇ ಚರ್ಮ ವ್ಯಾಧಿಗಳು, ಅದಕ್ಕೋಸ್ಕರ ಅವರು ತುಂಬ ಜನ ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ಕೋರಿ ಜಾತ್ರೆ ಅಂತ ಆಗ್ತದೆ. ಅದು ಧನುರ್ಮಾಸದ ಮರುದಿವಸ ಕೋರಿ ಜಾತ್ರೆ. ಆ ಗದ್ದೆಗೆ ತಲೆಯ ಮೇಲೆ ಸೊಪ್ಪನ್ನು ತಗೊಂಡೋಗಿ ಹಾಕಿ ಆ ಮಣ್ಣನ್ನು ಹಚ್ಚಿಕೊಳ್ಳುವಂಥ ಸಂಪ್ರದಾಯ. ಆಮೇಲೆ ಜಾನುವಾರುಗಳನ್ನು ನಿಲ್ಲಿಸೋದು ಅದು ಒಂದು ನಡೀತಾ ಇದೆ, ಅದು ಧನುರ್ಮಾಸದಲ್ಲಿ ಬರ್ತದೆ. ಆಮೇಲೆ ಪಗ್ಗು ಬದ್ನೆಣ್ಣು ಅಂತೇಳಿ ಧ್ವಜಾರೋಹಣ ಆಗಿ ಉತ್ಸವ ಆದಿಗಳು ನಡೀತದೆ. 6ನೇ ತಾರೀಕು ರಥೋತ್ಸವ, ಇದೆಲ್ಲ ಕಾರ್ಯಕ್ರಮ ನಡೀತದೆ. ಈಗ ಸದ್ಯಕ್ಕೆ ಅಂದರೆ ನಿತ್ಯ ಪೂಜಾದಿಗಳು ಮಾತ್ರ, ರುದ್ರಾಭಿಷೇಕ, ತುಳಸಿ ಅರ್ಚನೆ ಅಂಥದ್ದು ಮತ್ತು ವಿಶೇಷ ಸೇವೆಗಳು ಯಾವುದೂ ನಡೀತಾ ಇಲ್ಲ. ಆದಷ್ಟು ಬೇಗ ಬ್ರಹ್ಮಕಲಶೋತ್ಸವ ನಡೆದು ಅದಕ್ಕೆ ಜನರ ಸಹಕಾರಗಳು ಬಂದು ಆದಷ್ಟು ಬೇಗದ ಶೀಘ್ರದಲ್ಲಿ ಅದು ಆಗಬೇಕು ಅಂತ ನಾವೆಲ್ಲ ಬಯಸ್ತಾ ಇದ್ದೇವೆ. ಸಮಸ್ಯೆ ಬಂದಾಗ ಮತ್ತೆ ಪರಿಹಾರ ಆಗ್ತಿತ್ತಲ್ಲ ಅವ್ರ ಸಮಸ್ಯೆಗಳು, ಆಗ ಅವ್ರು ಬಂದು ಇಲ್ಲಿ ನಿಮ್ಮ ಹತ್ರ ಹೇಳುವಾಗ ಯಾವ ಖುಷಿ ಇತ್ತು ಅವ್ರ? ತುಂಬ ಸಂತೋಷದಲ್ಲಿ ಸುವರ್ಣ ಆಗಲಿ ಬಿಂದಿಗೆ ಆಗಲಿ ಅದನ್ನೆಲ್ಲ ನಮಗೆಲ್ಲ ಗುಣ ಆಗಿದೆ, ಅದಕ್ಕೋಸ್ಕರ ನಾವು ಒಪ್ಪಿಸ್ತಾ ಇದ್ದೇವೆ ಅಂತೇಳಿ. ಸುವರ್ಣ ತುಂಬ ಜನ ಕೊಟ್ಟವರು ಇದ್ದಾರೆ, ಬಂಗಾರ ಅದು ಉಂಟು. ಮಕ್ಕಳಾಗದಿದ್ದವರು ಸುವರ್ಣವನ್ನು ಒಪ್ಪಿಸ್ತೇನೆ ಸಾರಿ ಕೇಳಿಕೊಂಡ್ರೆ ಮಕ್ಕಳಾದದ್ದು ತುಂಬ ಉಂಟಂಥದ್ದು. ವಿಶೇಷ ಇಲ್ಲಿ ಹಗ್ಗ ಮತ್ತು ಬಿಂದಿಗೆ ಕೊಡಪಾನ.